ಏನಾಯ್ತ್ರಿ ಚಿಕ್ಕಮ್ಮರ ನಿಂತ್ಕೊಂಡ್ಬಿಟ್ಟಲ್ಲ ಬರೀ ಟೈಮ್ ಆಗುತ್ತಾ ಇನ್ನೊಂದು 10 ನಿಮಿಷ ಐತಿ ಅಯ್ಯೋ ಇರು ರಾಣಿ ನಾನು ಬರ ಅರ್ಜೆಂಟ್ನಲ್ಲಿ ಚಿಕ್ಕಿ ಬರ ಅರ್ಜೆಂಟ್ನಲ್ಲಿ ಅದು ಅದು ಚಪ್ಪಲ್ ಹಾಕೊಂಡೇ ಇಲ್ಲ ಹಂಗ ಬಂದ್ಬಿಟ್ಟಿನಿ ಏನಾಗಿತ್ತಾ ಟೈಮ್ ಆಗಕ್ ಬಂತು 8:30 ಆಯ್ತು ಇನ್ನ ಹೊರಗೆ ಬಿಡಲ್ರಲ್ಲ ಇವ್ರು ಫೋನ್ ನಾನು ಅದ ಅನ್ನಕತ್ತೀನಿ ಇನ್ನ ಎಲ್ಲದಾರ ಇವ್ರು ಅಂತೀನಿ ಹೌದು ನೀನು ಟಿಫಿನ್ ಬಾಕ್ಸ್ ತಗೊಂಡೇನ ಟಿಫಿನ್ ಬಾಕ್ಸ್ ಅದಕ್ಕೆ ಅದು ಫ್ಯಾಕ್ಟರಿ ಅಲ್ಲನ ಅಲ್ಲೇ ಊಟ ಇರುತ್ತೆ ಅಯ್ಯೋ ನನ್ನ ತಲೆಗೆ ಹೌದು ನಾನು ತಂದಿಲ್ಲ ನಾನೇ ಮರ್ತು ಬಿಟ್ಟೆ ನೋಡು ಸರ್ಟಿಫಿಕೇಟ್ ಅಷ್ಟೇ ಇಟ್ಕೊಂಡಿ ನೀ ಎಲ್ಲ ತಗೊಂಡ್ಬಂದಿಯೇನು ಅಯ್ಯೋ ಸರ್ಟಿಫಿಕೇಟ್ ಅನ್ನ ಕೇಳಿತ್ ಬಿಡ 10th ಪಾಸ್ ಆಗಿದ್ದೈತಿ ಅಷ್ಟೇ ನಾವೇನು ದೊಡ್ಡ IAS ಆಫೀಸರ್ ಓದುವಂಥದ್ದು ಏನಾರು ಕರ್ತೀನಿ ನಾನು ಅದು ನಿಜನ ಬಿಡು ಇವ್ರೇನು ಇನ್ನ ಬರಲಿಲ್ಲ ಇಷ್ಟು 9 ಹೋಗ್ಬೇಕಲ್ಲ ಈಗೆಷ್ಟು 9:45 ಆಯ್ತು ಬರ್ತಾರೆ ಈಗ ಚೆನ್ನಾಗಿತ್ತ ಕೆಲಸದ ಉತ್ಸಾಹದೊಳಗ ನಾವು ಬೇಗ ಕೆಲಸ ಮುಗಿಸ್ಕೊಂಡು ಓಡ್ಕೊಂಡು ಬಂದಿದ್ಬಿಟ್ವಿ ಮತ್ತೆ ಲೇಪ ರಾತ್ರಿ ನಿದ್ದಿನ ಬರೋಲ್ತು ನಾ ಕೆಲ್ಸಕ್ಕೆ ಹೋಗ್ಬೇಕಂತಂದು ನನಗೆ ಹಂಗಾಗತ್ತಿತ್ತು ಇತ್ತಾಗ ನೋಡ್ತೀನಿ ಅತ್ತ ನೋಡ್ತೀನಿ ನಿದ್ದೆ ಬಂದು ಮುಕ್ಕೋತೀನಿ ಮತ್ತೆ ಎಚ್ಚರಾಗತ್ತೆ ಪಟ್ನ ಮತ್ತೆ ಮುಕ್ಕೋತೀನಿ ಮತ್ತೆ ಎಚ್ಚರ ಆಗುತ್ತೆ ನೋಡ್ತೀರಿ ಅಲಾರಾಮ್ನ ಇಷ್ಟು ಗಂಟೆಗೆ 2 ಗಂಟೆ ಆಮೇಲೆ ನೋಡಿದ್ರೆ 1 ಗಂಟೆ ಆಮೇಲೆ ನೋಡಿದ್ರೆ 3 ಗಂಟೆ ಹಿಂಗೆ ಹೆಚ್ಚು ಕಡಿಮೆ ಆಗ್ತಾನೆ ಇದೆ ನಿದ್ಗಣಾಗ ಆಮೇಲೆ ಪಟ್ನ ನೋಡ್ತೀನಿ 5 ಗಂಟೆ ಹೊಡೆದಾಗ್ಬಿಟ್ಟೈತಿ ರಾಣಿ ಈಕೇನು ಬರವಲ್ಲ ಲೇ ರಾಣಿ ಏನ್ ಮಾಡಕತ್ತಿ ಬಾರಿ ಟೈಮ್ ಆತು ಬಂದ್ರಿ ಚಿಕ್ಕಮ್ಮರ ರೆಡಿ ನೋಡ್ರಿ ಏನ್ ರೆಡಿ ನಿನ್ ತಲಿ ಎಲ್ಲೈತಿ ಬ್ಯಾಗ್ ಸರ್ಟಿಫಿಕೇಟ್ ತೋರ್ಸಲ್ಲನ ಅಯ್ಯೋ ತಟ್ಟಿನ್ರಿಪ್ಪ ಹೌದು ನೀವು ಇಬ್ರು ಬಂದ್ರಲ್ಲ ಇನ್ನಿಬ್ರಲ್ಲಿ ಅಯ್ಯೋ ಕರ್ಮವ್ವ ಇನ್ನ ಬರವಲ್ರ ಇನ್ನ ಮನೆ ಕೆಲಸ ಮುಗಿಸಿದ್ರು ಇಲ್ಲೋ ನನಗಂಕ ಸಾಕಾಗ್ಬಿಟ್ಟೈತೆ ನೋಡ್ವಾ ರೆಡಿ ಆಗತ್ತಿದ್ಲು ನಮ್ಮ ಮುಂದೆ ಹೋಗ್ತೀನಿ ಬಾ ಅಂತಾನೆ ಯಾಕಂದ್ರೆ ಅಕ್ಕಿ ರೆಡಿ ಆಗೋದು ಭಾಳ ತನ ಆಗುತ್ತೆ ಅಯ್ಯವ್ವ ಆಲ್ರೆಡಿ ಅರ್ಧ ಗಂಟೆ ಆಗೇ ಬಿಟ್ಟಿತ್ತು ಅದೇನೋ ಫೌಂಡೇಶನ್ ಅಂತ ಅದೇನೋ ಕ್ರೀಮ್ ಅಂತ ಅದೇನೋ ಮಸ್ಕರ ಅಂತ ಅದೇನೋ ಲಿಪ್ಸ್ಟಿಕ್ ಅಂತ ಅದೇನೇನೋ ಸುಡುಗಾಡ್ಸಿದ್ದನ್ನ ಮಠ ಹಚ್ಕೊಂಡು ಮುಖ ಎಲ್ಲ ಬೆಳ್ಳಗ ಅದು ಬಿಳಿ ಕೂಡಿರ್ತಲ್ಲ ಹಂಗೆ ಮಾಡ್ಕೊಂಡು ಬರ್ತಾಳೆ ನೋಡಿ ಇವಾಗ ಅಯ್ಯ ಬಿಟ್ರಿಪ್ಪ ಕೇಳಿಸ್ಕೊಂಡ ಮತ್ತೆ ಇನ್ನ ಬಂದೇ ಇಲ್ಲಲ್ಲ ಇನ್ನ ಮೇಕಪ್ ಮುಗಿದಿಲ್ಲ ಅದಕ್ಕೆ ಅಕ್ಕಿನ ನಾ ಹೇಳಕ್ಕಿಂತ ಮೊದಲು ಅರ್ಧ ಗಂಟೆ ಮೊದಲೇ ಎಬ್ಬಿಸ್ಬಿಟ್ಟಿದ್ದೆ ಅದು ಓಡ್ಬಿಟ್ರಿ ಪಾಪ ಅವ್ರು ಹಂಗ ಸ್ವಲ್ಪ ಮೇಕಪ್ ಒಳಗೆ ಸ್ವಲ್ಪ ಜಾಸ್ತಿ ಮಾಡ್ತಾರ ಅನ್ಸುತ್ತೆ ಹೌದು ನೀವು ಮೇಕಪ್ ಮಾಡ್ಕೊಂಡ್ಬಂದ್ರಲ್ಲ ಏನ್ ಪ್ಯಾಂಟ್ ಶರ್ಟ್ ಹಾಕೊಂಡು ಜುಮ್ ಅಂತ ಇದ್ದೀರಾ ಜುಮ್ ಅಂತ ಇದ್ದೀನಿ ಹೌದು ನಿನ್ನ ಮಕ್ಕಳನ್ನ ರೆಡಿ ಮಾಡ್ದೇನೆ ಈಗೇನ ಅವಂಗ ಇಶ್ಯೂ ಮಾಡೋಣಂತ ತೊಳಿಬೇಕು ನೋಡ್ರಿಪ್ಪ ತೊಳೆದ್ಬಿಟ್ಟು ಬಂದು ಆಮೇಲೆ ಬ್ಯಾಗ್ ತೊಗೊಂಬರ್ತೇನೆ ಅಷ್ಟೊಳಗೆ ಇವರು ಬಂದ್ಬಿಟ್ರೆ ಟಿಫಿನ್ ಬಾಕ್ಸಿಂದ ಎಲ್ಲ ಅವ್ರ ಮಕ್ಕಳಿಗೆಲ್ಲ ಕಟ್ಟಿದ್ರಿ ಇನ್ನೇನು ಬ್ಯಾಗ್ನೊಳಗೆ ಇಟ್ಬೇಕು ಅಷ್ಟೇ ರೀ ಅಯ್ಯೋ ರಾಣಿ ನಿಂದಷ್ಟು ಲೇವ ನಾ ಸಣ್ಣ ಮಗನ ಹಂಗ ಯವನ ಇಶ್ಯೂ ಮಾಡಿದ ಬಾಬೆ ತೊಳಿ ಬಾ ಯವನ ಇಶ್ಯೂ ಮಾಡಿದ ಬಾಬೆ ತೊಳಿ ಮಾತ ಚಿಟ್ಟಾಗ್ತಾನೆ ಬೆಳಿಗ್ಗೆ ನನಗಂಕರ ತಲೆ ಗಿರ್ ಅಂತ ತೊಳವ ಬಡ ಹೋಗಿ ಅವ್ನ ಬುಕ್ಳಿ ತೊಳೆದ ನಾನು ಹೋಗಿ ಅಡುಗೆಗೆಲ್ಲ ರೆಡಿ ಮಾಡಿ ಸಿದ್ಧತೆ ಮಾಡ್ಕೊಂಡು ಆಮೇಲೆ ಹೋಗಿ ಸ್ನಾನಗೇನ ಮಾಡಿ ಯಪ್ಪ ದೀಪ ಗೀಪ ಹಚ್ಚಿದ್ಲೇನ ಅಯ್ಯೋ ನಾವು ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಅನಿಸ್ಬಿಡ್ತು ನನಗೆ ಹಂಗೆ ಅನ್ಕೊಂಡು ಬಿಟ್ಬಿಟ್ಟಿರಿ ಏನ್ರಿ ಕೆಲಸನ ಇನ್ನೇನು ಬಿಡ ಮತ್ತೇನೇನು ಬೆಳಗ್ಗೆಷ್ಟೆಲ್ಲ ಕೆಲಸ ಮಾಡಿ ಇವನ್ನೆಲ್ಲ ಕರೆಕ್ಟಾಗಿ ಹೊಂದಿಸಿ ಗಿಂದಿಸಿ ಅವನ್ನೆಲ್ಲ ಹೊರಗೆ ದಬ್ಬಿ ನಾ ಹೊರಗೆ ಬಿಡ್ತೇನೆ ಯಪ್ಪ ಮೊದ್ಲಿಗೆ ಟೈಮ ಚಲೋ ಐತನ ಹಟ್ಟಿ ಹೊಡ್ಕೊಂಡು ಮನೆ ಕುದ್ರೋದು ಇದೇನು ಕರ್ಮ ಯಪ್ಪ ಮನೇನ ಕೆಲಸನ ಮುಗಿದ ಸಾಕ ಹೋಗಿರೋದು ಇನ್ನು ಹೊರಗೆ ಹೋಗಿ ಬೇರೆ ದುಡಿಬೇಕಾ ನಾವು ಅಂತ ಅನ್ಸುತ್ತೆ ಕಣೆ ಅಯ್ಯ ಮನೆ ಅಂದನು ಅಷ್ಟೇ ಅಲ್ಲನ ಮನೆ ಕೆಲಸ ಮಾಡ್ತಲೇ ಸುಸ್ತಾದಲ್ಲೇನ ಬಂದು ಹೊರಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಈಗ ಸ್ವಲ್ಪ ಬ್ರೇಕ್ ಆಯ್ತು ಏನು ನಡೀತಿತ್ತು ಬಾಲೇಪ್ಪ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಮಾತಾಡಕ್ಕೆ ಹೆಣ್ಮಕ್ಳು ಸಿಗ್ತಾರ ಕೆಲಸ ಮುಗಿದ್ಮೇಲೆ ಇನ್ನೇನು ಸ್ವಲ್ಪ ಗಟ್ಟಿ ಹೊಡೆದು ಮಾತಾಡ್ಕೊತ ಹಾಗೆ ಕೆಲಸ ಮುಗಿಸ್ಕೊಂಡು ಬಂದುಬಿಡೋಣ ಹೆಂಗಿದ್ರು ಕೂತ್ಕೊಂಡ್ರು ಯಾರಲೇ ಕೊಡ್ತಾರೆ ರೊಕ್ಕನ ಅಲ್ಲಿ ಹೋಗಿ ಕೆಲಸ ದುಡಿದ್ರೆ ಸ್ವಲ್ಪ ನಮಗೂ ಮರ್ಯಾದೆ ಉಳಿತೈತಿ ಅದು ನಿಜ ನೋಡ್ರಿ ಅಂತೀರ ಶೋಕಿ ಮಾಡ್ಕೋಬೇಕಂತಂದು ಏನು ಡ್ರೆಸ್ ಗಿಸ್ ಏನಾರ ಮೇಕಪ್ ಮಾಡ್ಕೊಂಡು ಕೂತ್ಲನ ಅಲ್ಲಿ ನೋಡ್ರಿ ಹಿಂದೆ ಬರಾಕತ್ತಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಗುಡ್ ಮಾರ್ನಿಂಗ್ ಏನು ಚಮ್ಮಕ್ ಮಾಡ್ಕೊಂಡು ಬಂದಿದ್ದಾಳೆ ಈಕಿ ಏನ್ಲಿ ಅದು ಸೆಂಟ್ ಎಷ್ಟು ಗಮ್ಮನಾಗ್ತೈತಿ ಅದು ಹತ್ತರ ಕಡೆ ಹತ್ತರ ಹಚ್ಕೊಂಡ್ ಬಂದಿದ್ದೀನಿ
ಅದು ಗಮನ ಆಗ್ತದೆ, ನೀನು ಗಮನ ಆಗ್ತದೆ. ಟೈಮ್ ಮತ್ತು ಹೋಗೋಣ ನನ್ನ ಕೆಲಸಕ್ಕೆ. ಹಾ ಹಾ ನನ್ನ ನಡ್ರಿ. ಅಯ್ಯ ಈಕೇನು ಬ್ಯಾಗ್ ತರ್ತೀನಿ ಆಂಟಿ ತರ್ತೀನಿ. ಇವ್ರ ಮಗ ಬಂದೇ ಇಲ್ಲ ಇನ್ನ. ಅಯ್ಯೋ ಇವಳು ಬೇರೆ ಬರ್ಲಿಲ್ಲವಾ, ಎಲ್ಲಿ ಹೋದ್ಲು ಏನೋ ಫೋನ್ ಎಲ್ಲ ಮಾಡ್ಲೇನ ಮತ್ತೆ. ಹೌದು ಟೈಮ್ ಎಷ್ಟದ? ನಾನು ಕಾಜೆಟ್ನಾಗ ಓಡ್ಕೊಂಡು ಬಂದೆ. ಏನ ಗ್ಯಾಸ್ ಮೇಲೆ ಹಾಲು ಇಟ್ಟಿದ್ದೆಲ್ಲಿಪ್ಪ, ಮತ್ತೆ ಬಂದ್ರೆ ಮತ್ತೆ ಅಂತೀರ ಇನ್ನ ಅರ್ಧ ಗಂಟೆ ಐತಿ. ಅರ್ಧ ಅಂದ್ರೆ 20 ನಿಮಿಷ ಐತ್ರಿ. ಹೋಗಿ ಪಟ್ನ ನೋಡ್ಕೊಂಡ್ಬರೋ. ಗ್ಯಾಸ್ ಆಫ್ ಮಾಡಿದ್ರೇನೋ, ಹಾಲು ಆಫ್ ಮಾಡಿದ್ರೇನೋ, ಫ್ಯಾನ್ ಆಫ್ ಮಾಡಿದ್ರೇನೋ, ಲೈಟ್ ಆಫ್ ಮಾಡಿದ್ರೇನೋ ಅಂತ ಎಲ್ಲ ನೋಡ್ಕೊಂಡು ಬರ್ರಿ. ನಾಷ್ಟೊಳಗೆ ನನ್ನ ಮಗನ ಮುಗ್ಡಿ ತೊಳೆದ್ಬಿಟ್ಟು ಬರ್ತೀನಿ. ಹಂಗದ್ಯಾ? ಹಿಡಿವಾ, 1 ನಿಮಿಷ ಹೋಗ್ಬಿಟ್ಟು ಪಟ್ನ ಹೋಗಿ ಚಟ್ನ ಬಂದ್ಬಿಡ್ತೀನಿ. ತಗೊಳ್ಳಿ ಬ್ಯಾಗ್ ಹಿಡ್ಕೋ. ಅಯ್ಯೋ ಶಿವನೇ, ಹಿಂಗೆಲ್ಲ ಮಾಡಿದ್ರೆ ಕೆಲ್ಸಕ್ಕೆ ಹೆಂಗೆ ಹೋಗೋದು ಅಂತೆ ನಾನು. ಅಂತೀರ ಕಾಲಿಲೆ ಈಗಿನ ಬ್ಯಾಗ್ ನಿನ್ನ ಬ್ಯಾಗ್ ಒಂದೈತಲ್ಲ, ಯಾವಾಗ ತಗೊಂಡ್ರಿ? ಸೇಮ್ ಟು ಸೇಮ್ ಇದೆ, ಕಲರ್ ಚೇಂಜ್ ಇಲ್ಲ. ಮೊನ್ನೆ ನಿಮ್ಮ ಅವ್ನ ಮನೆಗೆ ಹೋಗಿದ್ದಿಲ್ಲ ನೀನು? ಅದ ಯಾವ್ದೋ ಒಂದು ಸಿಮಂತ ಕಾರ ಐತಿ ನಿಮ್ಮ ಅತ್ತಿಗೆದ ಯಾರ್ದ ಅಂತ ಹೇಳಿದಿಲ್ಲ ಇವ, ಅವಾಗ ತಗೊಂಡಿದ್ದು. ಇಲ್ಲೇ ಬಂದಿದ್ದು ಬಿಡ, ನೋಡು ಹೆಂಗೈತಿ. ನೀವಿದ್ದೆ ಅಂದ್ರೆ ನೀನು ಒಂದು ತಗೋಬೋದಿತ್ತು. ಅಂತೀರ ನಾನು ಒಂದು ತಗೊಂಡೇನಪ್ಪ, ಸೇಮ್ ಟು ಸೇಮ್ ಹಿಂಗೈತಿ ಅಂತ. ನನಗೂ ತಗೋಬಾರ್ದನ, ನಂದು ಸೇಮ್ ಆಗ್ತಿದ್ದಿಲ್ಲನ. ಹೋಗಿ ಬರ ಮುಂದೆ ಬ್ಯಾಗು ತುಂಬ. ಹೌದು ನಿಮ್ಮ ಮತ್ತೆ ಮಾಡ್ತಾ ಅತ್ತಿಯರು ನಾ ಬಿಟ್ಟರೆ ಕೆಲಸನ ಮಾಡಕತ್ತಾರ್ರಿಪ್ಪ. ಪಾಪ ಅನಿಸ್ತು. ಪಾಪನಕ್ಕಿಂತ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಂಡು ಬಂದ್ಬಿಡು. ಪಾಪಾಕಿಗೂ ಮೊಣಕಾಲು ನೋವು, ಆ ಕಾಲು ನೋವು, ಈ ಕಾಲು ನೋವು ಅಂತಾನೆ ಇರ್ತಾರ. ಅದಕ್ಕೆ ಹೇಳ್ತಾ ಇರೋದು. ಒಂದು ಸೆಕೆಂಡ್ ತಡ್ರಿಪ್ಪ, ಮತ್ತೆ ಹೇಳ್ತಾನವ. ಸರಿ ಹೋಗು. ಅಲ್ಲಾಗಿದ್ದ ಇವ್ರೇನ ನಾವ ಸುಮ್ಮನೆ ಊರ್ ಮಧ್ಯಾಹ್ನ ಬಂದಿನ ಅನ್ಸಕತ್ತ. ಮತ್ತೆ ಇವ್ರೊಬ್ರು ಮುಖ ತಿಳ್ಕೊಂಡು ಹಾಕಿ ಹೋದ್ಲು. ಈಕೆ ನೋಡ್ರಿ ಗ್ಯಾಸ್ ಆಫ್ ಮಾಡಿದ್ನೇ ಇಲ್ಲ ಅಂತ ಈಕೆ ಹೋದ್ಲು. ನಾವಿಬ್ರು ಮಾತ್ರ ಕಾಯ್ಕೊಂತ ನಿಂತೀವಲ್ಲ. ಅಯ್ಯೋ ಬರ್ತಾರಿರ್ಲಿಪ್ಪ, ಇನ್ನು 15 ನಿಮಿಷ ಐತಿ. ಅಷ್ಟೊಳಗ ಹೋಗೋಣ ತಡಿ, ಬರ್ತಾರ. ಎಲ್ಲ ರೆಡಿನಾ? ಬಂದ ಬಿಟ್ಟೆನಾ ಕಾವ್ಯ? ಹ್ಞೂ ಮಮತಕ್ಕ, ಟೈಮ್ ಅದಲ್ಲ, ಇನ್ನು 15 ನಿಮಿಷ ಅಷ್ಟ ಐತಿ. ಅದಕ್ಕೆ ರೆಡಿ ಆದ್ರೆ ಇಲ್ಲ, ಇನ್ನೊಂದ್ಸತಿ ನೋಡ್ಕೊಂಬರೋಣ ಅಂತ ಬಂದೆ ನಾನು. ಅಯ್ಯೋ ಕಾವ್ಯ, ನಾವು ಊರ್ ಮಧ್ಯಾಹ್ನ ರೆಡಿಯಾಗಿ ಬಂದು ನಿಂತೇವಿಬ್ರು. ಆದ್ರೆ ಒಪ್ಪಿಗೆ ನೋಡಿದ್ರೆ ಹಾಲು ಆಫ್ ಮಾಡನೇ ಇಲ್ಲ, ಗ್ಯಾಸ್ ಆಫ್ ಮಾಡನೇ ಇಲ್ಲ ಅಂತ ಅಕ್ಕಿ ಹೋಗ್ಬಿಟ್ಲು. ಈಕಿ ಮಗನ ಮುಕ್ಕಳು ತೊಳ್ಯಾಕಂತ ಈಗ ಹೋಗ್ಬಿಟ್ಲು. ನಾವಿಲ್ಲಿ ಕೈಕೋಂತ ನಿಂತೆ ನೋಡುವ. ಹೌದು ನೀನು ಬ್ಯಾಗ್ ತಂದಿಲ್ಲ ತಕ್ಕ. ಈಗ ಹೋಗೋದಾಗಲ್ಲ ನಮ್ಮ ಮನೆ ಇರೋದು. ಅಲ್ಲೇ ಬ್ಯಾಗ್ ತೊಗೊಂಡ್ಬಿಟ್ಟು ಹೋಗ್ಬಿಡೋಣ. ಟೈಮ್ ಆಗಿತ್ತಲ್ಲ, ಇವ್ರನ್ನ ಎದ್ರು ಬಿಟ್ಟು ಕೆಲಸ ಮಾಡಿದ್ರು ಹೋದ್ರ ರೆಡಿ ಆದ್ರೆ ಏನು ಮಾಡಿದ್ರು ಅಂತ ತಿಳ್ಕೊಳಕಂತ ಬಂದೆ ನಾನು. ಹೌದು ಈಕೆ ಇವ್ರು ಇನ್ನೂ ಬೇಕಿತ್ತಲ್ಲ ಅಕ್ಕಿದ ಕಾವ್ಯ, ನಮ್ಮ ಅಕ್ಕನ ಮಗಳನ ಮೇಕಪ್ ಹಾಕೋದಿಲ್ಲ ಯವ್ವ. ಇನ್ನ ಬರೋಬಲ್ಲ ರೆಡಿ ಆಗು ಲಗು ಅಂದ್ಬಿಟ್ಟು ಅರ್ಧ ಗಂಟೆ ಮೊದಲೇ ಎಬ್ಸೀನಿ. ಇನ್ನಾದ್ರೂ ಮೇಕಪ್ ಮಾಡೋದ್ರಾಗ ಬಿಸಿನಾಗ ಅದಾಳ ಏನಕ್ಕೆ ಇನ್ನೂ ಬರಲಿಲ್ಲ. ನಾವು ಬಂದೇ ಇಲ್ಲ, ಒಂದು 10-20 ನಿಮಿಷ ಆಯ್ತಲ್ಲ ಅಲ್ಲಿ. ಇವ ಒಂದು 20 ನಿಮಿಷ ಆಯ್ತಲ್ಲ, ಇವರ ಬರವಲ್ರು. ನಾವು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟೆ ನೋಡು. ಹಿಂಗಾದ್ರೆ ಹೆಂಗ ಇವಾಗ ಕರೆಕ್ಟ್ ಟೈಮ್ಗೆ ಇರಬೇಕಿಲ್ಲ. ಒಂದೇ ದಿನ ಲೇಟಾಗಿ ಹೋದ್ರೆ ಏನು ಅನ್ಕೋತಾರೆ ಆಫೀಸರ್? ಅದು ನಿಜಾನ ಬಿಡು. ಇನ್ನೇನು ಬರ್ತಾರೆ ತಡಿಯೋ, ಒಂದು 5 ನಿಮಿಷ ಕಾಯನು. ರಾಣಿ ಬೇಗ ಬಾ. ಬರ್ತೇನ್ರಿ ಅಂತೀರ. ಬಂದ್ ನೋಡ್ರಿಪ್ಪ. ಅಯ್ಯೋ ಬೇಗ ಬರ್ತೀನಿ, ಎಲ್ಲಿ ಬ್ಯಾಗ್ ತರ್ತೀನಿ. ಕೋರಮಪ್ಪ. ಕಾವ್ಯ ಇವಾಗ ಬಂದೇನೆ? ಇವಾಗ ಬಂದ್ಯಾ? ನೀವು ಗ್ಯಾಸ್ ಎಲ್ಲ ಆಫ್ ಮಾಡಿ ಮನೆ ಕರೆಕ್ಟಾಗಿ ನೀಟಾಗಿ ಕೀಗಿ ಹಾಕಿ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಬಂದ್ರೆ? ಮಾಡ್ಕೊಂಬಂದ್ಯಾ? ಈಗ ಮತ್ತೆ ಒಳ್ಳೆ ಹೋಗಿ ನೋಡ್ಕೊಂಡು ಬಂದೇನು ಬಿಡು. ನಡ್ರಿ ಹೋಗೋಣ. ಎಲ್ಲ ರೆಡಿ ಆಯ್ತಾ? ನಡ್ರಿ ಹೋಗೋಣ. ಅಯ್ಯೋ ನಮ್ಮ ಮಕ್ಕಳ ಮಗಳು ಬರಲೇ ಇಲ್ಲ. ಒಂದು ಫೋನ್ ಮಾಡ್ಲೇನ? ಈಗಿನ ರಾಣಿ ನೀನು ಇಂಥ ಚೀಲ ತಗೊಂಬಂದಿ? ಅಯ್ಯೋ ಅಂಟೇರ, ಬ್ಯಾಗ್ ಎಲ್ಲಿಟ್ಟಿನಿ ಏನ್ರಿ ಗೊತ್ತಾಗೋಲ್ದು. ನಾವು ಹೊರಗೆ ಹೋಗಲ್ಲ ಬಿಡಲ್ಲ, ಬ್ಯಾಗ್ ಹಾಕೋಣಲ್ಲ. ಯಾವಾಗೋ ಒಂದು ಬ್ಯಾಗ್ ತೊಗೊಂಡಿರ್ತೀವಿ, ಅದನ್ನ ಎಲ್ಲೋ ಕಟ್ಟಿಬಿಟ್ಟು ಇಟ್ಟಿರ್ತೀವಿ. ಎಲ್ಲಿಟ್ಟಿನೇನ್ರಿ ಮರ್ತಾ ಬಿಟ್ಟೇನ್ರಿ. ಅದಕ್ಕೆ ಹುಡ್ಕೋದು ಕಷ್ಟ ಆಗುತ್ತೆ. ಇದ್ರಾಗ ಏನು ಸರ್ಟಿಫಿಕೇಟ್ ಅಷ್ಟೇ ಅಲ್ಲ ಬೇಕು, ಅದಕ್ಕೆ ಸರ್ಟಿಫಿಕೇಟ್ ಅಷ್ಟೇ ತಗೊಂಡ್ಬಿಟ್ಟು ಬಂದೇನ್ರಿಪ್ಪ. ಅಯ್ಯೋ ನಾನು ಹಂಗೆ ಮಾಡ್ಬಿಟ್ಟಿದೆ. ಇದನ್ನ ಟೆಜುರಾಗೆಲ್ಲ ತೆಗೆದಿಟ್ಟಿದ್ದು ಎಷ್ಟೋ ವರ್ಷ ಆಗಿತ್ತು. ಏನ ಹಂಗೆ ತೆಗೆದಿಟ್ಬಿಟ್ಟೇನಿ. ನೋಡ್ತೀನಿ ಬ್ಯಾಗ್ ಎಲ್ಲ ಹುಡುಕಾಡ್ತೀನಿ. ಅಂತೂ ಇಂಥ ಬ್ಯಾಗ್ ಸಿಕ್ತಪ್ಪ ಅಂತ ಅಂದ್ಬಿಟ್ಟು ತೊಗೊಂಡೆ ನೋಡು. ಏನು ಮಾಡೋದು, ನಾವೇನು ಹೊರಗೆ ಹೋಗೋದು ಮುಂದೆ ಏನು ಬ್ಯಾಗ್ ಹಾಕೊಂಡು ಇಡಂಗಿಲ್ಲ ಏನಿಲ್ಲ. ಈ ಕೆಲಸ ಕೊಟ್ಟೇವೆ ಅಂತ ಬ್ಯಾಗ್ ಹಾಕೊಂಡು ಹೊಡಿಲಾಕತ್ತೆ ನೋಡು. ಏನು ಮಾಡ್ತೀಯ, ಇವಾಗಿದು ಉಪಯೋಗ ಬಂತು ನೋಡು. ಅದು ನಿಜನ ಬಿಡು. ಅಂತೂ ಇಂತೂ ಈ ಬ್ಯಾಗ್ ಈಗ ನಾವು ಕೆಲ್ಸಕ್ಕೆ ಹೋಗೋ ಮುಂದೆ ಉಪಯೋಗ ಆಯ್ತು ನೋಡು. ಮತ್ತೆ ಹೆಂಗೆ 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 ನಾವು ಮೊದಲು ನಮ್ಮದು ಫ್ಯೂಚರ್ ಪ್ಲಾನ್ ಇರುತ್ತೆ. ಮೊದಲು ಹಿಂಗೆ ಬೇಕಾಗುತ್ತೆ ಏನಂತ ತೆಗೆದು ತೊಗೊಂಡ್ಬಿಡೋದು. ಆಮೇಲೆ ಇಂಥದ್ರಾಗ ನೋಡು ಎಷ್ಟು ಹೆಲ್ಪ್ ಆಗುತ್ತಲ್ವಾ. ಈಕೆ ಫೋನ್ ಮಾಡಿ
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ರೆಡಿನಾ ಕೆಲಸಕ್ಕೆ ಹೋಗಕ್ಕೆ? ಹೊರಡಕ್ಕೆ ರೆಡಿ. ನೀನು ಬರಲಿಲ್ಲ, ಲೇಟ್ ಆಯ್ತು. ನನಗೋಸ್ಕರ ವೇಟಿಂಗಾ? ನಡ್ರವಾ, ಎಲ್ಲರೂ ಬಂದ್ರಲ್ಲ, ನನ್ನ ನಡ್ರಿ, ಲಗು ನಡ್ರಿ. ಅದು ಅಯ್ಯೋ ಚಿಕ್ಕಿ, ಅಯ್ಯೋ ಏನಾಯ್ತು ಚಿಕ್ಕಿ? ನಾನು ನಿನ್ನ ಬ್ಯಾಗ್ನಾಗ ಮಿರರ್ ಇಟ್ಟೇನೆ ಇಲ್ಲ ನೋಡು. ಅಯ್ಯೋ ಮಿರರ್ ಇಟ್ರೇನು ಬಿಟ್ರೇನು ಚಂದ ಅದೆಯಲ್ಲ, ಬಾ. ನಾನು ಅಲ್ಲಿ ನನ್ನ ಮುಖ ನೋಡ್ಕೋಬೇಕು. ಮಿರರ್ ಇಟ್ಕೊಂಡೇನೆ ಇಲ್ಲ ಅಂತ ನೋಡ್ ಚಿಕ್ಕಿ. ಅಯ್ಯೋ ನನ್ನ ಕರ್ಮವೇ. ನೋಡ್ತೀನಿ ಇರುವ. ಆಯ್ತು ಬಿಡು, ಮಿರರ್ ಇಟ್ಕೊಂಡಿದ್ದೀನ. ಹಂಗಾದ್ರೆ ಚಿಕ್ಕಿ ಲಿಪ್ಸ್ಟಿಕ್ ಒಂದು ನೋಡು ಚಿಕ್ಕಿ. ಅಯ್ಯೋ ನನ್ನ ಕರ್ಮ, ಮೊದಲೇ ಎಲ್ಲ ಇಟ್ಕೊಡಕ್ ಬರಲ್ಲ ನನಗೆ. ಅಯ್ಯೋ ಚಿಕ್ಕಿ ನೋಡ್ ಚಿಕ್ಕಿ. ನೋಡ್ತೀನಿ ತಡಿ. ಇದೇ ಬಾರೆ ಎಲ್ಲ ಇಟ್ಕೊಂಡಿಲ್ಲ, ಮತ್ತೆ ಕಾಡ್ತಾ ಇದೀಯ ನೋಡು ನಂಗೆ. ಸರಿ ಸರಿ, ನಡ್ರಿ ಹೋಗೋಣ. ಅಯ್ಯೋ ಯಾಕೆ ಚಿಕ್ಕಿ, ಏನಾಯ್ತು? ಏನಾಯ್ತು ಚಿಕ್ಕಮರ? ನಿಂತ್ಕೊಂಡ್ಬಿಟ್ಟಲ್ಲ, ಬರೀ ಟೈಮ್ ಆಗುತ್ತಾ? ಇನ್ನೊಂದು 10 ನಿಮಿಷ ಐತಿ. ಅಯ್ಯೋ ಇರು ರಾಣಿ, ನಾನು ಬರೋ ಅರ್ಜೆಂಟ್ನಲ್ಲಿ. ಚಿಕ್ಕಿ ಬರೋ ಅರ್ಜೆಂಟ್ನಲ್ಲಿ. ಅದು ಅದು ಚಪ್ಪಲ್ ಹಾಕೊಂಡೇ ಇಲ್ಲ, ಹಂಗ ಬಂದ್ಬಿಟ್ಟನಿ. ಏನು ಚಪ್ಪಲ್ ಹಾಕೊಂಡಿಲ್ವಾ? ಕೋರಲ್ಲಪ್ಪ, ಅಷ್ಟು ಅರ್ಜೆಂಟ್ ತಂದಿದ್ದೆ. ಯಾವಾಗ ಕೆಲಸ ಮಾಡಿದ್ವಿ, ಯಾವಾಗ ಕೆಲಸಕ್ಕೆ ಸೇರ್ಕೊಡಿ ಅಂತ ಅಂದ್ಬಿಟ್ಟು ಅರ್ಜೆಂಟಾಗಿ ಓಡ್ ಬಂದ್ಬಿಟ್ಟೇನ? ಕೋರಲ್ಲಪ್ಪ, ಹೋಗು ಮೊದ್ಲು ಹೋಗಿ ಚಪ್ಪಲ್ ಹಾಕೊಂಬ. ಮರ್ತೇ ಬಿಟ್ಟೆ ಕಣೆ, ಅಕ್ಕಪಕ್ಕ ಇರ್ತೇವಲ್ಲ, ಹಂಗ ಪಟಕ್ಕನ ಓಡ್ಕೊಂಬಂದು ಮಾತಾಡ್ಬಿಡ್ತೀವಲ್ಲ, ಹಂಗ ಅರ್ಜೆಂಟಲ್ಲಿ ಚಪ್ಪಲ್ ಹಾಕೊಳ್ಳಾರ್ದನ ಹಂಗ ಬಂದ್ಬಿಟ್ಟೇನಿ. 1 ಸೆಕೆಂಡ್ ಹೋಗ್ಬಿಟ್ಟು ಬರ್ತೇನಿ. ಅಂತ ಇತ್ತು ಚಿಕ್ಕಮರ. ಚಪ್ಪಲ್ ಹಾಕೊಳ್ಳಾರ್ದ ಕೆಲಸಕ್ಕೆ ಹೊಂಟಿರ್ ನೋಡಿ ನೀವು.